ಸೆಕೆಂಡ್ ಪಿ ಯು ಸಿನಲ್ಲಿ ಯಾವ ರೀತಿ ಸ್ಕೋರಿಂಗ್ ಮಾಡಬೇಕು, ಹಾಗೆ ಯಾವ ರೀತಿ ಜಸ್ಟ್ ಪಾಸ್ ಆಗಬೇಕು ಎಲ್ಲ ಮಾಹಿತಿಗಳನ್ನು ತಿಳಿಸುತ್ತೇನೆ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. 95% ಸ್ಕೋರಿಂಗ್ ಮಾಡಬೇಕಂದ್ರೆ ಅಥವಾ ಜಸ್ಟ್ ಪಾಸ್ ಆಗಬೇಕಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಯಾವುದೇ ಲ್ಯಾಂಗ್ವೇಜಸ್ ಆಗಿರಲಿ, ಕನ್ನಡ, ಇಂಗ್ಲೀಷ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ, ಅರ್ಥಶಾಸ್ತ್ರ ಇತ್ಯಾದಿ ಲ್ಯಾಂಗ್ವೇಜಸ್ಗಳಲ್ಲಿ ಯಾವ ಚಾಪ್ಟರ್ಗಳಿಗೆ ಎಷ್ಟು ಪ್ರಶ್ನೆಗಳು ಕೇಳಾಗತ್ತೆ ಅದನ್ನು ನೀವು ಫಸ್ಟ್ ತಿಳಿದುಕೊಳ್ಳಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಸರ್ಗಳಿಗೆ ಕೇಳಿ ಸರಿಯಾದನ್ನು ತಿಳಿದುಕೊಳ್ಳಬೇಕು. ನಮ್ಮ ಕರ್ನಾಟಕ ಪಿ ಯು ಸಿ ಬೋರ್ಡ್ನವರು ಪ್ರಕಟಿಸಿರುವಂಥ 3 ಮಾಡೆಲ್ ಕ್ವಶನ್ ಪೇಪರ್ ನೀವು ಎನ್ಯುವಲ್ ಎಕ್ಸಾಮ್ನಲ್ಲಿ ರೆಡಿ ಆಗಬೇಕಂದ್ರೆ ಫಸ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ, ನೆಕ್ಸ್ಟ್ ಪ್ರಿಪ್ರೇಟರಿ ಎಕ್ಸಾಮ್ ಇರುತ್ತೆ, ಫೈನಲ್ ಎಕ್ಸಾಮ್ ಲಾಸ್ಟಿಗೆ ಇರುತ್ತೆ. ಸೊ ನೀವು ಪ್ರಿಪ್ರೇಟರಿ ಎಕ್ಸಾಮ್ ಮತ್ತು ಮಿಡ್ ಟರ್ಮ್ ಎಕ್ಸಾಮ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ, ಫಸ್ಟ್ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ 50% ನೀವು ಪಾಸ್ ಆದಂಗೆ. ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ನೀವು ಸರಿಯಾಗಿ ಸ್ಕೋರಿಂಗ್ ಮಾಡಿದರೆ ಫೈನಲ್ ಎಕ್ಸಾಮ್ನಲ್ಲಿ ತುಂಬ ಈಸಿಯಾಗಿ ಸ್ಕೋರಿಂಗ್ ಮಾಡ್ಬೋದು. ಸೊ ಈ ವಿಡಿಯೋನಲ್ಲಿ ಇಷ್ಟು ಮಾಹಿತಿ ಒಳಗೊಂಡಿತ್ತು. ನಿಮಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ನಮ್ಮ ಕರ್ನಾಟಕ ಪಿ ಯು ಸಿ ಬೋರ್ಡ್ನವರು ಪ್ರಕಟಿಸಿರುವಂಥ ಮಾಡಲ್ ಕ್ವಶನ್ ಪೇಪರ್ ಬೇಕೆಂದರೆ ಕೆಳಗಡೆ ವಿಡಿಯೋ ಲಿಂಕ್ ಇದೆ, ಆ ವಿಡಿಯೋ ಕೂಡ ಒಂದ್ಸರಿ ನೋಡಿಕೊಳ್ಳಿ. ಹಾಗೆ PDF ಬೇಕೆಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿಸಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.